ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಕಳೆದ ವಿಡಿಯೋಗಳಲ್ಲಿ ನಾವು 1,44,000 ಜನರು ರಕ್ಷಣೆ ಹೊಂದಿದರು. ಆ 1,44,000 ಜನರು ಯಾರು ಮತ್ತು ಆ ಸಂಖ್ಯೆಯು ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ನಂತರ ಅವರ ಹಣೆಯ ಮೇಲೆ ಆತನ ಹೆಸರು ಮತ್ತು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಹಣೆಯ ಮೇಲೆ ಮುದ್ರೆ ಒತ್ತಲ್ಪಟ್ಟಿತ್ತು ಹಾಗೂ ಅವರು ಹೊಸ ಹಾಡನ್ನು ಹಾಡುವರು, ಅಂದರೆ ಯಾವ ಹಾಡನ್ನು ಹಾಡುವರು ಎಂಬುದರ ಬಗ್ಗೆ ತಿಳಿದುಕೊಂಡೆವು. ಈ ದಿನ ನಾವು ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಯಾರು ಎಂಬುದನ್ನು ನೋಡೋಣ. ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಪ್ರಿಯರೇ, ಲೋಕ ಸೃಷ್ಟಿಯಾದಾಗಿನಿಂದ ಪುರುಷರು ಮದುವೆಯಾಗುತ್ತಿದ್ದಾರೆ. ಆದಾಮನು, ಅಬ್ರಹಾಮನು, ಮೋಶೆಯು, ಹೀಗೆ ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಬರುವ ಎಲ್ಲ ಪ್ರವಾದಿಗಳು, ಯಾಜಕರು, ಅರಸರು, ಭಕ್ತರು ಮದುವೆಯಾಗಿದ್ದಾರೆ. ನ್ಯೂ ಟೆಸ್ಟಮೆಂಟ್ನಲ್ಲಿ ಅಪೋಸ್ತಲರು, ಕ್ರಿಸ್ತನ ಹಿಂಬಾಲಕರು ಮದುವೆಯಾಗಿದ್ದಾರೆ. ಕೇವಲ ಸ್ವಲ್ಪ ಜನ ಮಾತ್ರ ಮದುವೆಯಾಗದೆ ಉಳಿದಿದ್ದಾರೆ. ಇವರನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಜನ ಮದುವೆಯಾಗಿದ್ದಾರೆ. ಕ್ರಿಸ್ತನ ತಾಯಿ ಕೂಡ ಸ್ತ್ರೀ ಅಲ್ಲವೇ? ಮತ್ತೆ ಯಾಕೆ ಸ್ತ್ರೀ ಸಹವಾಸ ಮಾಡಿದವರು ಮಲಿನರು ಅಂತ ಹೇಳಲಾಗಿದೆ? ಸ್ತ್ರೀ ಮಲಿನಳು, ಅವಳ ಸಹವಾಸ ಮಾಡಿದವರು ಮಲಿನರಾಗುವುದಾದರೆ ಯಾವ ಸ್ತ್ರೀಯೂ ಪರಲೋಕಕ್ಕೆ ಹೋಗುವುದಿಲ್ಲ ಅಲ್ಲವೇ? ಆದಾಮನು ಒಂಟಿಯಾಗಿದ್ದನ್ನು ನೋಡಿ ಸ್ವತಃ ದೇವರೇ ಆದಾಮನಿಗಾಗಿ ಒಬ್ಬ ಸಂಗಾತಿಯನ್ನು, ಅಂದರೆ ಸ್ತ್ರೀಯನ್ನು ಸೃಷ್ಟಿ ಮಾಡಿದನಲ್ಲ, ಮತ್ತು ಅವರಿಬ್ಬರನ್ನೂ ಅಭಿವೃದ್ಧಿ ಹೊಂದಿರಿ ಎಂದು ಆಶೀರ್ವದಿಸಿದನು. ಸ್ತ್ರೀ ಹೇಗೆ ಮಲಿನವಾದಳು? ಅವಳ ಸಹವಾಸ ಮಾಡಿದವರು ಯಾಕೆ ಅಥವಾ ಹೇಗೆ ಮಲಿನವಾದರು? ಮದುವೆಯಾದವರಿಗೆಲ್ಲ ಪರಲೋಕ ಇಲ್ಲ ಅಂದರೆ ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ ಮುಂತಾದವರೆಲ್ಲ ಎಲ್ಲಿಗೆ ಹೋದರು? ಮಲಿನವಾಗದವರು ಅಂದರೆ ಸ್ತ್ರೀ ಸಹವಾಸ ಮಾಡದವರು. ಅಂದರೆ ವ್ಯಭಿಚಾರವೇ? ವ್ಯಭಿಚಾರವಂತೂ ಲೋಕದಲ್ಲಿ ನಡೀತಾನೇ ಇದೆ. ಅದು ದೇವರ ದೃಷ್ಟಿಯಲ್ಲಿ ದೊಡ್ಡ ಪಾಪವೇ. ಸದ್ಯಕ್ಕೆ ಇದರ ಬಗ್ಗೆ ಬೇಡ. ಆಲ್ಮೋಸ್ಟ್ ಎಲ್ಲ ಭಕ್ತರು ಮದುವೆಯಾಗಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಮದುವೆಯಾಗಿಲ್ಲ. ಹೀಗಾಗಿ ಇವರು ಮಾತ್ರ ಆ 1,44,000 ಜನ ಇರಬಹುದಾ? ಸರಿ, ಮೊದಲು ಆ ಸ್ತ್ರೀ ಅಂದರೆ ಯಾರು ಎಂಬುದನ್ನು ನೋಡೋಣ. ಪ್ರಕಟಣೆ 17ನೇ ಅಧ್ಯಾಯ 1-5. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೀರುಗಳು ಅಂದರೆ ಜನರು. ಬಹಳ ನೀರುಗಳ ಮೇಲೆ ವಾಸಿಸುವ ಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ ಎಂದು ದೇವದೂತನು ಯೋಹಾನನಿಗೆ ಹೇಳಿದನು. ಅವಳ ಹಣೆಯ ಮೇಲೆ ಬಾಬೆಲ್ ಎಂದು, ಜಾರತ್ವ ನಡೆಸುವವರಿಗೆ ತಾಯಿ ಎಂದು ಬರೆದದೆ ಎಂದು ಹೇಳಿದನು. 18ನೇ ವಚನದಲ್ಲಿ
ನೀನು ಕಂಡ ಆ ಸ್ತ್ರೀಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿಯೇ. ಸ್ತ್ರೀಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿ ಬಾಬೆಲ್ ನಗರ, ಈಗಿರುವ ಬಗ್ದಾದ್. ಬಾಬೆಲ್ ಇಡೀ ಪ್ರಪಂಚವನ್ನಾಳಿದ ದೇಶ. ಕ್ರಿಸ್ತಪೂರ್ವದಲ್ಲಿ ನೆಬುಕದ್ನೆಚ್ಚರನೆಂಬ ಸಾಮ್ರಾಟನು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳಿದನು. ಆ ದೇಶವನ್ನು ದೇವರು ಸ್ತ್ರೀಗೆ ಹೋಲಿಸಿದ್ದಾನೆ ಮತ್ತು ಜಾರ ಸ್ತ್ರೀಗೆ ತಾಯಿ ಎಂದು ಹೇಳಿದ್ದಾನೆ. ದೇಶ ಅಂದರೆ ಭೂಮಿಯ ಸ್ವಲ್ಪ ಭಾಗ. ಒಂದು ದೇಶವನ್ನು ಸ್ತ್ರೀಗೆ ಹೋಲಿಸಬಹುದಾ? ಉದಾಹರಣೆಗೆ, ನಾವು ಭಾರತ ಮಾತೆ ಎನ್ನುತ್ತೇವೆ, ಕರ್ನಾಟಕ ಮಾತೆ ಎನ್ನುತ್ತೇವೆ, ಕನ್ನಡಾಂಬೆ ಎನ್ನುತ್ತೇವೆ, ತಾಯಿನಾಡು, ಮದರ್ಲ್ಯಾಂಡ್, ಭೂಮಿ ತಾಯಿ ಹೀಗೆ ಹೇಳುತ್ತಿರುತ್ತೇವೆ. ದೇವರು ಸ್ತ್ರೀಗೆ ಒಂದು ಉನ್ನತ ಸ್ಥಾನ ನೀಡಿದ್ದಾನೆ. ಆದ್ದರಿಂದ ದೇಶಕ್ಕೆ ಸ್ತ್ರೀ ಎಂದು ಹೇಳಿದ್ದಾನೆ. ಅಂದರೆ ದೇಶ ಕೆಟ್ಟದ್ದ? ಇಲ್ಲ, ಅದರಲ್ಲಿರುವ ಜನರು ಕೆಟ್ಟವರು. ಆ ಜನರಿಂದಾಗಿ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತದೆ. ನೆಲ ಒಳ್ಳೆಯದಾಗಿದ್ದರಿಂದ ದೇವರು ಅದಕ್ಕೆ ಸ್ತ್ರೀಗೆ ಹೋಲಿಸಿದ್ದಾನೆ. ಆದರೆ ಅದರಲ್ಲಿ ವಾಸಿಸುವ ಜನರಿಂದ ಆ ದೇಶಕ್ಕೆ ಸ್ತ್ರೀ ಹೋಗಿ ಜಾರ ಸ್ತ್ರೀ ಎಂಬ ಹೆಸರು ಬಂತು. ಮೊದಲು ಹೇಳಿದ ಹಾಗೆ ಪ್ರಕಟಣೆ ಗ್ರಂಥದಲ್ಲಿ ವಿಷಯಗಳನ್ನು ವರ್ಣಿಸಿ ಹೋಲಿಸಲಾಗಿದೆ. ಇದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನೊಳಗೊಂಡಿದೆ. ಸುಲಭವಾಗಿ ಅರ್ಥವಾಗುವುದಿಲ್ಲ. ಮಲಿನವಾಗುವವರು ಯಾರು? ಆ ಕಾಲದಲ್ಲಿ ಭಯಂಕರ ಪಾಪಕೃತ್ಯಗಳು ಪ್ರಪಂಚವನ್ನಾಳಿದ ಆ ದೇಶದಲ್ಲಿ, ಅಂದರೆ ಬಾಬೆಲ್ ನಗರದಲ್ಲಿ ನಡೆಯುತ್ತಿದ್ದವು. ಈಗ ಪ್ರಪಂಚದ ಎಲ್ಲ ಕಡೆ ಇದೇ ನಡೆಯುತ್ತಿದೆ. ಇದರ ಅರ್ಥ ಇಡೀ ಪ್ರಪಂಚವೇ ಜಾರತ್ವದಲ್ಲಿದೆ. ಗಂಡ ಹೆಂಡತಿಯ ಸಂಬಂಧ ಅತಿ ಸೂಕ್ಷ್ಮವಾದದ್ದು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಭೌತಿಕವಾಗಿಯೂ ಅವರಿಬ್ಬರೂ ಒಂದೇ. ವಿವಾಹದ ನಂತರ ಗಂಡನು ಹೆಂಡತಿಗೆ ಒಡೆಯನು. ಅವಳ ಇಷ್ಟ ಕಷ್ಟ ಜವಾಬ್ದಾರಿಯು ಅವನದೇ. ಗಂಡನ ಇಷ್ಟ ಕಷ್ಟಗಳ ಜವಾಬ್ದಾರಿಯು ಹೆಂಡತಿಯದೇ. ಪರಸ್ಪರ ವಿಶ್ವಾಸ, ಪ್ರಾಮಾಣಿಕತೆ, ಪ್ರೀತಿಯ ಮೇಲೆ ಈ ಸಂಬಂಧ ನಿಂತಿರುತ್ತದೆ. ಬೇರೊಬ್ಬನೊಂದಿಗೆ ಸಂಬಂಧ ಇಟ್ಟುಕೊಂಡರೆ ಅದು ಪತಿದ್ರೋಹವಾಗುತ್ತದೆ. ಅದೇ ರೀತಿ ಗಂಡನು ಬೇರೊಬ್ಬಳೊಂದಿಗೆ ಸಂಬಂಧ ಇಟ್ಟುಕೊಂಡರೆ ಪತ್ನಿಗೆ ದ್ರೋಹ ಮಾಡಿದಂತಾಗುತ್ತದೆ. ಇದು ಜಾರತ್ವ ಅಥವಾ ವ್ಯಭಿಚಾರ. ದೇವರು ಲೋಕ ಅಥವಾ ಪ್ರಪಂಚವನ್ನು ಒಬ್ಬ ಸ್ತ್ರೀಗೆ ಹೋಲಿಸಿದ್ದಾನೆ. ಆ ಸ್ತ್ರೀಗೆ ಆತನು ಒಡೆಯನು, ಅಂದರೆ ಲೋಕಕ್ಕೆ ಒಡೆಯನು. ಪ್ರಪಂಚವೆಂಬ ಸ್ತ್ರೀಗೆ ದೇವರು ಗಂಡನು. ಆದ್ದರಿಂದ ಭೂಪರಲೋಕದಲ್ಲಿ ಎಲ್ಲ ಅಧಿಕಾರವು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಮತ್ತಾಯ 28:18. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ಸರ್ವಲೋಕಕ್ಕೆಲ್ಲ ಅಧಿಕಾರಿ. ಕ್ರಿಸ್ತನ ಮಾರ್ಗದಲ್ಲಿ ನಡೆದು ತಂದೆಯಾದ ದೇವರನ್ನು ಆರಾಧಿಸಬೇಕು. ದೇವರನ್ನು ಬಿಟ್ಟು ಜೀವಿಸಿದರೆ ಆತನ ದೃಷ್ಟಿಯಲ್ಲಿ ಇವರು ವ್ಯಭಿಚಾರಿಗಳು. ಒಬ್ಬ ಪುರುಷನಿಗೆ ನೇಮಿಸಲ್ಪಟ್ಟ ಸ್ತ್ರೀಯಳು ಗಂಡನಿಗೆ ಒಳಪಟ್ಟಿರಬೇಕು. ಅದನ್ನು ಬಿಟ್ಟು ಬೇರೆಯವರ ಸಹವಾಸ ಮಾಡಿದರೆ ವ್ಯಭಿಚಾರಿಣಿ ಆಗುತ್ತಾಳೆ. ಅದೇ ರೀತಿ ಸೃಷ್ಟಿಕರ್ತನಾದ ದೇವರಿರುವಾಗ ಆ ದೇವರನ್ನು ಬಿಟ್ಟು ನಡೆದರೆ ವ್ಯಭಿಚಾರಿಗಳಾಗುತ್ತಾರೆ. ಇಂಥವರು ದೇವರ ದೃಷ್ಟಿಯಲ್ಲಿ ವ್ಯಭಿಚಾರಿಗಳು ಅಥವಾ ಜಾರತ್ವ ಮಾಡಿದವರು. ಯಾಕೋಬ 4:4. ವ್ಯಭಿಚಾರಿಗಳು ನೀವು. ಇಹಲೋಕ ಸ್ನೇಹವು ದೇವವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಲೋಕದಲ್ಲಿ ದೇವರನ್ನು ನಂಬಿದವರು, ನಂಬದೇ ಇರುವವರು, ಒಳ್ಳೆಯವರೂ ಕೆಟ್ಟವರೂ ಇದ್ದಾರೆ. ಇಹಲೋಕ ಸ್ನೇಹ ಅಂದರೆ ಏನು? ಈ ಲೋಕದ ಆಶಾಪಾಶಗಳಿಗೆ ಒಳಗಾಗಿ, ಲೋಕದಲ್ಲಿರುವುದಕ್ಕೆ ಮರಳಾಗಿ, ಲೋಕ ನಡೆದಂತೆ ನಡೆದು ದೇವರನ್ನು ಬಿಟ್ಟರೆ ಇವರು ಲೋಕದ ಸ್ನೇಹ ಮಾಡಿದವರೆಂದೂ ವ್ಯಭಿಚಾರ ಮಾಡಿದವರೆಂದು ಅರ್ಥ. ಲೋಕಕ್ಕೆ ಸ್ನೇಹಿತರಾಗಿ ದೇವರಿಗೆ ವಿರೋಧವಾಗಿ ನಡೆದರೆ ವ್ಯಭಿಚಾರಿ, ಅಂದರೆ
ದೇವರು ಕೊಟ್ಟ ಕಾರ್ಯಗಳನ್ನು ಅಂದರೆ ಸತ್ಕಾರ್ಯಗಳಾದ ಸುವಾರ್ತೆ ಆರಾಧನೆ ಮಾಡುತ್ತಾ ಭಯಭಕ್ತಿಯಲ್ಲಿ ಜೀವಿಸಬೇಕು. ದೇವರನ್ನು ಬಿಟ್ಟು ಕುಡಿಕತನ, ಮೋಸ, ವ್ಯಭಿಚಾರ, ಕೊಲೆ ಮುಂತಾದ ಲೋಕದವುಗಳನ್ನು ಮಾಡುತ್ತಾ ಜೀವಿಸುವುದೇ ವ್ಯಭಿಚಾರ. ಅದು ಸ್ತ್ರೀ ಆಗಿರಬಹುದು, ಪುರುಷನಾಗಿರಬಹುದು. ದೇವರಿಗೆ ಇಬ್ಬರೂ ಒಂದೇ. 1 ಯೋಹಾನ 2ನೇ ಅಧ್ಯಾಯ 15. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಕೇವಲ ಲೋಕದವುಗಳಾದ ಹಣ, ಆಸ್ತಿ, ಪ್ರಿಯರು ಇದನ್ನೇ ನೋಡುತ್ತಾ ಇದ್ದರೆ ದೇವರಿಗೆ ವಿರೋಧಿ. ಕಣ್ಣಿನಾಶೆ, ಶರೀರದಾಶೆ, ಲೋಕವನ್ನು ನೋಡುತ್ತಾ ಈ ಎಲ್ಲ ಆಶೆಗಳಿಗೆ ಬಲಿಯಾಗುತ್ತಾರೆ. ಲೋಕವನ್ನು ನೋಡುತ್ತಾ ಕಣ್ಣಿನಾಶೆಗೆ ಬಲಿಯಾಗುತ್ತಾರೆ. ಕಣ್ಣಿನಿಂದ ಶುರುವಾಗಿದ್ದು ಶರೀರವನ್ನೆಲ್ಲ ಪಾಪವು ವ್ಯಾಪಿಸುತ್ತದೆ. ಈಗ ಅರ್ಥವಾಯಿತಲ್ಲ ಪ್ರಿಯರೇ, ಲೋಕವನ್ನು ಸ್ತ್ರೀಗೆ ಯಾಕೆ ಹೋಲಿಸಿದ್ದಾನೆ ಅಂತ. ಮಲಿನವಾಗದವರು ಯಾರು? ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಅಂದರೆ ಲೋಕ ಸಹವಾಸ ಮಾಡದವರು, ಲೋಕದಲ್ಲಿದ್ದರೂ ಆಶಾಪಾಶಗಳಿಗೆ ಒಳಗಾಗದವರು, ತಪ್ಪು ಮಾಡದವರು, ದೇವರನ್ನು ಬಿಡದವರು, ಮಲಿನವಾಗದವರು, ಪರಿಶುದ್ಧರು, ನೀತಿವಂತರು ಆಗಿರುವವರು. ಇವರೇ 1,44,000 ಜನರು ಮತ್ತು ಮಹಾಸಮೂಹದವರು, ದೇವರನ್ನು ಘನಪಡಿಸಿದ ಭಕ್ತರು ಆಗಿದ್ದಾರೆ. ಪ್ರಿಯರೇ, ನಾವು ಹೇಗಿದ್ದೇವೆ? ಸ್ವಾರ್ಥಿಗಳು, ದುರಾಸೆಯವರು, ಹೊಟ್ಟೆಬಾಕರು, ಹೊಟ್ಟೆಗೋಸ್ಕರ ಏನು ಬೇಕಾದರೂ ಮಾಡುವವರು. ಮೊದಲು ಆಸ್ತಿ, ಹಣ, ಆಮೇಲೆ ದೇವರು. ಮೊದಲು ಹೊಟ್ಟೆ ತುಂಬಬೇಕು, ಆಮೇಲೆ ದೇವರು, ದೇವರ ಸೇವೆ. ಇಂಥವರು ಪರಲೋಕಕ್ಕೆ ಹೋಗಲು ಸಾಧ್ಯನಾ? ಇಲ್ಲ. ಲೋಕದಲ್ಲಿದ್ದು ಭಕ್ತಿಯುಳ್ಳವರು, ನೀತಿವಂತರು, ಪರಿಶುದ್ಧರೂ ಆಗಿ ಜೀವಿಸಬೇಕು. ಈ ಕೆಟ್ಟ ಲೋಕದಲ್ಲಿದ್ದರೂ ಒಳ್ಳೆಯವರಾಗಿರಬೇಕು. ಕಮಲವು ಹೇಗೆ ಕೆಸರಿನಲ್ಲಿದ್ದರೂ ಸುಂದರವಾಗಿರುತ್ತದೋ, ಮೀನು ಹೇಗೆ ಉಪ್ಪು ನೀರಿನಲ್ಲಿದ್ದರೂ ಅದು ರುಚಿಯಾಗಿರುತ್ತದೋ, ಹಾಗೆ ನಾವು ಲೋಕದಲ್ಲಿದ್ದರೂ ಪರಿಶುದ್ಧರಾಗಿ ಲೋಕಕ್ಕೆ ಬೆಳಕು, ಉಪ್ಪು ಆಗಿ ನಿಜ ಕ್ರೈಸ್ತರಾಗಿ ಜೀವಿಸಬೇಕು. ಇಸ್ರಾಯೇಲರಲ್ಲಿ ಸ್ವಲ್ಪ ಜನ ಅಂದರೆ 1,44,000 ಜನ ಹಾಗೆ ಜೀವಿಸಿದ್ದರು. ಅದೇ ರೀತಿ ಅನ್ಯಜನರಲ್ಲಿ ಯಾರು ನಿಜವಾಗಿಯೂ ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರು ಪರಿಶುದ್ಧ ಮತ್ತು ನೀತಿವಂತರಾಗಿ ಜೀವಿಸುತ್ತಾರೆ. ಸ್ತ್ರೀ ಸಹವಾಸ ಮಾಡದವರು ಅಂದರೆ ಲೋಕಕ್ಕೆ ಒಳಗಾಗದವರು, ಕೆಟ್ಟ ಮಾರ್ಗದಲ್ಲಿ ನಡೆದು ಮಲಿನರಾಗದವರು ಇವರೇ. ಕನ್ಯೆಯರಂತೆ ನಿಷ್ಕಳಂಕರು. ಕನ್ಯೆಯರು ಅಂದರೆ ಪುರುಷನನ್ನು ಅರಿಯದವರು, ಪುರುಷನ ಸಹವಾಸ ಮಾಡದವರು. ಇಂಥ ಸ್ತ್ರೀಯರನ್ನು ನಿಷ್ಕಳಂಕರು ಅನ್ನುತ್ತಾರೆ. ಕನ್ಯೆಯರಂತೆ ನಿಷ್ಕಳಂಕರು ಅಂದರೆ ಅವರಲ್ಲಿ ದೇವರು ಮಾತ್ರ ಇರುತ್ತಾರೆ, ದೇವರಿಗೆ ಮಾತ್ರ ಅವಕಾಶ, ಸ್ಥಾನಮಾನ. ಲೋಕದಲ್ಲಿ ಯಾವ ವಿಗ್ರಹವನ್ನು ಆರಾಧಿಸದವರು, ನಂಬದವರು, ಕೇವಲ ದೇವರಿಗೆ ಮಾತ್ರ ಒಳಗಾದವರು ಎಂದು. ಈಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ನಮ್ಮಲ್ಲಿ ನಿಜವಾದ ಭಕ್ತಿ ಇದೆಯಾ? ನಮ್ಮ ಹೃದಯದಲ್ಲಿ ದೇವರು ಇದ್ದಾನಾ? ದೇವರ ವಾಕ್ಯ ಇದೆಯಾ? ನಾವು ಪರಿಶುದ್ಧರಾಗಿದ್ದೇವಾ? ವಾಕ್ಯದ ಪ್ರಕಾರ ಪರಿಶೋಧಿಸಿಕೊಳ್ಳೋಣ.